ಪರಿಸರ ನಾಶಕ್ಕೆ ನಮ್ಮ ಬೇಜವಾಬ್ದಾರಿತನವೇ ಕಾರಣ. ಮುಂದಿನ ತಲೆಮಾರಿಗೆ ಪ್ರಕೃತಿ ಉಳಿಸಿ. ಡಾಕ್ಟರ್ ಜಿ ಸಂತೋಷ್ ಕರೆ. ಇಂದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ನಾವೇ ಹಾಳು ಮಾಡುತ್ತಿದ್ದೇವೆ. 2019ರಲ್ಲಿ ಚಿಕ್ಕಮಗಳೂರು ಹಾಗೂ ಕೊಡಗಿನಲ್ಲಿ ನಡೆದ ಭೀಕರ ಪ್ರಕೃತಿ ದುರಂತಕ್ಕೆ ನಮ್ಮ ಸ್ವಾರ್ಥ ಮತ್ತು ಬೇಜವಾಬ್ದಾರಿತನವೇ ಮೂಲ ಕಾರಣ ಎಂದು ಜಿಲ್ಲಾ ನಗರಾಭಿವೃದ್ಧಿ ಸೆಲ್ನ ಯೋಜನಾ ನಿರ್ದೇಶಕ ಡಾಕ್ಟರ್ ಜಿ ಸಂತೋಷ್ ಕುಮಾರ್ ಹೇಳಿದರು. ಮಂಗಳೂರು ಕಥೋಲಿಕ ಧರ್ಮಕ್ಷೇತ್ರದ ಪರಿಸರ ಆಯೋಗದ ನೇತೃತ್ವದಲ್ಲಿ ನಗರದ ಬೆಂದೂರ್ ಚರ್ಚ್ನ ಸಭಾಂಗಣದಲ್ಲಿ ಪರಿಸರ ಆಯೋಗದ ಸಂಚಾಲಕರು ಹಾಗೂ ಕಾರ್ಯದರ್ಶಿಗಳಿಗಾಗಿ ಆಯೋಜಿಸಲಾಗಿದ್ದ ವಿಶೇಷ ಪರಿಸರ ಮಾಹಿತಿ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮ ದೇಶದಲ್ಲಿ ಪರಿಸರವನ್ನ ಉಳಿಸಿ ಸಂರಕ್ಷಿಸುವ ಕಾರ್ಯ ಯುದ್ಧೋಪಾದಿಯಲ್ಲಿ ಆಗಬೇಕು. ಪ್ರಕೃತಿಯನ್ನ ಹಾಳು ಮಾಡಿದ್ದರಿಂದಲೇ ಇಂದು ನಾವು ಕಠಿಣ ಪರಿಸ್ಥಿತಿಯನ್ನ ಎದುರಿಸುತ್ತಿದ್ದೇವೆ. ಪರಿಸರವನ್ನ ಕಾಪಾಡಿ ಅದನ್ನ ನಮ್ಮ ಮುಂದಿನ ತಲೆಮಾರಿಗೆ ಸುರಕ್ಷಿತವಾಗಿ ನೀಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ನಮ್ಮ ಪೇಷನ್ಸ್ ಲೆವೆಲ್ ಹೇಗೆ ಹೋಗಿದೆ ಅಂತಂದ್ರೆ, ಮೊಬೈಲ್ ನೋಡಿದ ತಕ್ಷಣ ಇಮಿಡಿಯೇಟ್ ಆಗಿ ಸ್ವೈಪ್ ಮಾಡ್ತಾ ಇದ್ರೆ ನಮಗೆ ಹೇಗೆ ಬರಬೇಕಾದ ಅದೇ ರೀತಿಯಲ್ಲಿ ನನಗೆ ಎದುರಿಗಿದ್ದವನು ಬೈಕಲ್ಲಿ ಇಮಿಡಿಯೇಟ್ ಆಗಿ ಸರಿಸಬೇಕು. ಅವನು ಮುಂದಗಡೆ ಏನು ಆಕ್ಸಿಡೆಂಟ್ ಆಗಿದೆಯೋ ಅಥವಾ ಮುಂದೆ ಅವನಿಗೆ ಏನು ಪ್ರಾಬ್ಲಮ್ ಇದೆಯೋ ಅದು ನಾವು ಅರ್ಥ ಮಾಡ್ಕೊತಾ ಇಲ್ಲ. ಹಾಗೆ ನಾವು ಮುಂದಿನ ಪೀಳಿಗೆಗೆ ನಾವು ಏನು ಪ್ರಾಬ್ಲಮ್ ಕೊಡ್ತಾ ಇದ್ದೀವಿ, ಯಾವ ರೀತಿ ನಾವು ಎನ್ವಿರಾನ್ಮೆಂಟ್ ಹಾಳು ಮಾಡ್ತಾ ಇದೀವೋ ನಾವು ಯೋಚನೆನೇ ಇಲ್ಲ. ಆ ಪೇಷನ್ಸ್ ಇಲ್ಲ. ಇಮಿಡಿಯೇಟ್ ಆಗಿ ಮರ ಕಡಿಬೇಕು. ಯಾಕೆ ಕಡಿತಾ ಇದ್ದೀವಿ? ಅದಕ್ಕೆ ಅಟ್ಲೀಸ್ಟ್ ನಾವು ಬೇರೆ ರೀತಿಯಲ್ಲಿ ನೋಡೋದಾದ್ರೆ ಒಂದು ಕಾಟೇಜ್ ರೀತಿಯಲ್ಲಿ ಏನಾದರೂ ಮಾಡಬೇಕು, ಅದ್ರ ಬಗ್ಗೆ ಯೋಚನೆ ಇಲ್ಲ. ಯಾರಿಗೂ ಸಹ ಯೋಚನೆ ಇಲ್ಲ. ಸೊ ಈ ರೀತಿ ನಮ್ಮ ಪೀಳಿಗೆ ಹೋಗ್ತಾ ಇದೆ. 2019 ಏನು ನಮಗೆ ಮಡಿಕೇರಿ ಚಿಕ್ಕಮಂಗ್ಳೂರದಲ್ಲಿ ಡಿಸಾಸ್ಟರ್ ಆಗಿದೆಯೋ ಆ ಟೈಮ್ನಲ್ಲಿ ಐ ವಾಸ್ ಪಾರ್ಟ್ ಆಫ್ ಇಟ್. ಇಟ್ ಈಸ್ ಆಲ್ ಅವರ್ ಸೆಲ್ಫಿಶ್ ಮೋಟಿವ್, ನಥಿಂಗ್ ಎಲ್ಸ್. ಟು ಅರ್ನ್ ಮನಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಆರ್ಟಿಫಿಷಿಯಲ್ ಪಾಂಡ್ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಫಾಗ್ ಬರೋ ರೀತಿಯಲ್ಲಿ ಮಾಡಿಕೊಂಡು ಕ್ಲೌಡ್ಸ್ ಬರುತ್ತಂತೆ, ಅದರಲ್ಲಿ ನಾವೆಲ್ಲರೂ ಎಂಜಾಯ್ ಮಾಡೋದು. ನ್ಯಾಚುರಲ್ ಕ್ಲೌಡ್ಸೇ ಬೇಡ ನಮಗೆ. ಇದನ್ನು ಕಳ್ಕೊಂಡು ಆ ಸಾಯಿಲ್ ಬಿರುಕು ಬಿಟ್ಕೊಂಡು ಮನೆಗಳೆಲ್ಲ ಕುಸಿತಾ ಇದೆ. ದಿಸ್ ಈಸ್ ವಾಟ್ ಇಸ್ ಹ್ಯಾಪನಿಂಗ್. ದ ಸೇಮ್ ಥಿಂಗ್ ಈವನ್ ನಿನ್ನೆ ನಿಮಗೆ ಮಳೆ ನೋಡಿದಾಗೆ ಲಾಯ್ಲಾ, ಚಾರ್ಮಡಿ, ತೆರಿಯ ಇಲ್ಲೆಲ್ಲವನ್ನೂ ಸಹ ಅದೇ ರೀತಿಯಲ್ಲಿ ಮಳೆ ನೀರು ಹರ್ಕೊಂಡು ಬರ್ತಾ ಇದೆ. ಇದೆಲ್ಲವನ್ನು ಸಹ ಯಾವುದೇ ರೀತಿಯಲ್ಲಿ ನೇಚರ್ ಮಾಡಿರುವಂಥದ್ದಲ್ಲ. ಇಫ್ ಯು ಕನ್ಸ್ಟ್ರಕ್ಟ್ ಎ ವಾಲ್ ಥ್ರೂ ನೇಚರ್ ದೆನ್ ಡೆಫಿನೆಟ್ಲಿ ಇಟ್ ವಿಲ್ ರಿಟೇನ್ ಫಾರ್ ಎವರ್. ಇಫ್ ಯು ಕನ್ಸ್ಟ್ರಕ್ಟ್ ಎ ವಾಲ್ ವಿತ್ ಅ ಮ್ಯಾನ್ ಮೇಡ್ ದೆನ್ ಡೆಫಿನೆಟ್ಲಿ ಇಟ್ ವಿಲ್ ಗೆಟ್ ಡ್ಯಾಮೇಜ್, ಡಿಸಾಸ್ಟರ್ ಆ್ಯಂಡ್ ಡೆಮಾಲಿಷನ್. ಅದನ್ನು ಆಗಬಾರ್ದು ಅಂತಂದರೆ ನಾವೆಲ್ಲರೂ ಸಹ ಮಾತಾಡ್ತೀವಿ. ಸೊ ನಿತ್ಯ ಬಿಡಾರದಲ್ಲಿ ವಾಸಿಸೋದಕ್ಕೋಸ್ಕರ ನಮ್ಮನ್ನು ನಾವೇ ಸಿದ್ಧಪಡಿಸ್ಕೊಂಡು ನಾವು ನಿತ್ಯ ಬಿಡಾರ ಹೋಗೋಕ್ಕೆ ನಾವು ಸಿದ್ಧರಾಗಬೇಕಲ್ವ. ಸೊ ವಿ ವಾಂಟೆಡ್ ಟು ಸ್ಟೇ ಇನ್ ದ ಪ್ಯಾರಡೈಸ್, ಬಟ್ ವೇರ್ ಗಾಡ್ ಹ್ಯಾಸ್ ಗಿವನ್ ದಟ್ ಪ್ಯಾರಡೈಸ್ ವಿ ವಾಂಟೆಡ್ ಟು ಸ್ಪಾಯ್ಲ್ ಆ್ಯಂಡ್ ವಿ ವಾಂಟೆಡ್ ಟು ಅಲ್ವಾ. ಸೊ ಆ ಪ್ಯಾರಡೈಸ್ಗೆ ಹೋಗ್ಬೇಕಾದ್ರೂ ಸಹ ದೇವರು ನಮಗೆ ಇಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ. ಸೊ ವಿ ಸೇ ಸಮ್ ಪ್ಯಾರಬಲ್ಸ್, ವಿ ಟೀಚ್ ಫಾರ್ ಅದರ್ಸ್. ಇನ್ಸ್ಟೆಡ್ ಆಫ್ ದಟ್ ವಿ ಟೀಚ್ ಅವರ್ ಸೆಲ್ಫ್. ಗೆಟ್ ಟು ಇಟ್. ನಾವೇನು ಪ್ರತಿಜ್ಞೆ ಮಾಡ್ಕೊಂಡಿದ್ವಿ ಅದೇ ರೀತಿಯಲ್ಲಿ ನಾವು ಪಾಲನೆ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ಪ್ರಕೃತಿ ದೇವರ ಅತ್ಯಮೂಲ್ಯ ಕೊಡುಗೆ. ಕಾರ್ಯಕ್ರಮದ ನಂತರ ನಡೆದ ವಿಶೇಷ ಮಂಡನೆಯಲ್ಲಿ ಆರೋಗ್ಯ ಮತ್ತು ಪರಿಸರದ ನಡುವಿನ ಅವಿನಾಭಾವ ಸಂಬಂಧದ ಬಗ್ಗೆ ಫಾದರ್ ಮುಲ್ಲರ್ ಚಾರಿಟೇಬಲ್ ಸಂಸ್ಥೆಗಳ ನಿರ್ದೇಶಕರಾದ ಫಾದರ್ ಫೌಸ್ಟಿನ್ ಲ್ಯೂಕಾಸ ಲೋಬೋ ಅವರು ಮಾತನಾಡಿದರು. ಈ ಪ್ರಕೃತಿ ಮತ್ತು ಪರಿಸರವು ದೇವರು ನಮಗೆ ನೀಡಿದ ಅತ್ಯಮೂಲ್ಯವಾದ ಕೊಡುಗೆಯಾಗಿದೆ. ದೇವರ ಸೃಷ್ಟಿಯನ್ನ ಕಾಪಾಡುವುದು ಕೇವಲ ಸರ್ಕಾರದ ಕೆಲಸವಲ್ಲ, ಅದು ಪ್ರತಿಯೊಬ್ಬ ಮನುಷ್ಯನ ಪವಿತ್ರ ಕರ್ತವ್ಯವಾಗಿದೆ. ನಮ್ಮ ಸ್ವಾರ್ಥಕ್ಕಾಗಿ ಪ್ರಕೃತಿಯನ್ನ ನಾಶ ಮಾಡದೆ ಮುಂಬರುವ ಪೀಳಿಗೆಗೆ ಸುರಕ್ಷಿತ ಮತ್ತು ಸುಂದರ ಪರಿಸರವನ್ನ ಉಳಿಸುವುದು ನಮ್ಮ ಧರ್ಮವಾಗಿದೆ ಎಂದು ಅವರು ತಿಳಿಸಿದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದ ಎನ್ಐಟಿಕೆ ಸುರತ್ಕಲ್ನ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಕೇಂದ್ರದ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಪ್ರೊಫೆಸರ್ ರಾಜೇಂದ್ರ ಕಲ್ಬಾವಿ ಹಾಗೂ ಹಸಿರು ದಳದ ಪ್ರಾಜೆಕ್ಟ್ ಮ್ಯಾನೇಜರ್ ಮತ್ತು ಸಾಮಾಜಿಕ ಕಾರ್ಯಕರ್ತರಾದ ಶ್ರೀ ನಾಗರಾಜ್ ಬಜಾಲ್ ಅವರು ಪರಿಸರ ಸಂರಕ್ಷಣೆಯ ಪ್ರಾಯೋಗಿಕ ಮಾರ್ಗಗಳ ಕುರಿತು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಮಂಗಳೂರು ಧರ್ಮಕ್ಷೇತ್ರದ ಪರಿಸರ ಆಯೋಗದ ಕಾರ್ಯದರ್ಶಿ ಶ್ರೀ ಲೂಯಿಸ್ ಜೆ ಪಿಂಟೋ, ಧರ್ಮಕ್ಷೇತ್ರದ ಪರಿಸರ ಆಯೋಗದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ವಂದನೀಯ ಡಾಕ್ಟರ್ ಮೈಕಲ್ ಸಾಂತುಮಯೂರ್, ಭಗಿನಿ ಫ್ಲಾವಿಯಾ ವಿಲ್ಮಾ, ಶ್ರೀಮತಿ ಸೆಲೆಸ್ಟಿನ್ ಡಿಸೋಜಾ, ಶ್ರೀಯುತರಾದ ಕ್ಲೆಮೆಂಟೋ ಪಿಂಟೋ,
ಫ್ರಾನ್ಸಿಸ್ ಮೆನೆಜಿಸ್ ಬಾಲ್ಕುಂಚೆ, ಜೀತ್ ಮಿಲನ್ ರೋಚ್, ಚಾರ್ಲ್ಸ್ ಪಾಯ್ಸ್ ಅವರು ಉಪಸ್ಥಿತರಿದ್ದು, ಶಿಬಿರದಲ್ಲಿ ಧರ್ಮಕ್ಷೇತ್ರದ ವಿವಿಧ ಘಟಕಗಳ ಪರಿಸರ ಆಯೋಗದ ಸಂಚಾಲಕರು ಮತ್ತು ಕಾರ್ಯದರ್ಶಿಗಳು ಪಾಲ್ಗೊಂಡಿದ್ದರು.